ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಹೋಮ್ ಕ್ರಿಯೇಷನ್. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಾನಿಲ್ಲಿ ಆ್ಯಸ್ ಯೂಶ್ವಲ್ 6 ಎಳೆ ದಾರನ ತೊಗೊಂಡು ನೋಟ್ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ. ಹಾಗೆಯೇ ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ. ಮೊದಲಿಗೆ ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದ್ರ ಪಕ್ಕನೇ ಯಾವುದೇ ರೀತಿ ಗ್ಯಾಪ್ ಕೊಡ್ದೇನೆ ಅದ್ರ ಪಕ್ಕನೇ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 2 ಲೂಪ್ ಇರುತ್ತೆ, 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋತಾ ಇದ್ದೀನಿ. ಮತ್ತೊಂದು ಲಾಕ್ನ ಮಾಡಿಕೊಂಡೆ. ಮತ್ತೊಂದು ಲಾಕ್ ಆದಮೇಲೆ 1 ಚೈನ್ 2 ಚೈನ್ನ ಹಾಕ್ಕೊಂಡೆ. 2 ಚೈನ್ನ ಹಾಕೊಂಡಾದ್ಮೇಲೆ ಇಲ್ಲಿ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊತೀನಿ. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಸಿಂಗಲ್ ಕ್ರೋಶೆಟ್ ಹಾಕಿರ್ತೀವಲ್ವ, ಲಾಕ್ ಮಾಡಿರ್ತೀವ, ಅದ್ರ ಪಕ್ಕನೇ ಯಾವುದೇ ರೀತಿ ಗ್ಯಾಪ್ ಕೊಡದೇ ಇರೋ ರೀತಿ ಅದ್ರ ಪಕ್ಕನೇ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 3 ಲೂಪ್ ಇರುತ್ತೆ. ಆ 3 ಲೂಪಲ್ಲಿ 2 ಲೂಪಿಂದ ಒಂದು ಸಾರಿ ಮತ್ತು ರಿಮೈನಿಂಗ್ 2 ಲೂಪ್ ಇರುತ್ತೆ, ಆ 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ಫಸ್ಟ್ ಸ್ಟಾರ್ಟಿಂಗು 2 ಚೈನ್ನ ಹಾಕ್ಕೊಂಡಿದ್ದೀನಿ, ಅದ್ರ ಪಕ್ಕ ಡಬಲ್ ಕ್ರೋಶೆಟ್ ಕಂಬ. ಆ 2 ಚೈನನ್ನು ಒಂದು ಕಂಬ ಅಂತ ಕನ್ಸಿಡರ್ ಮಾಡಬೇಕು. ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಮತ್ತೆ 2 ಚೈನ್ನ ಹಾಕ್ಕೊಂಡೆ. 2 ಚೈನ್ನ ಹಾಕ್ಕೊಂಡಾದ್ಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಈ 2 ಚೈನು ಮತ್ತು ಡಬಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡಿರ್ತೀವಲ್ಲ, ಆ 2 ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಇಲ್ಲಿ ನೋಡಿ, ಇಲ್ಲಿ ಗ್ಯಾಪ್ ಇದೆಯಲ್ಲ, ಗ್ಯಾಪ್ ಒಳಗಡೆ ಕಂಬಗಳನ್ನ ಹಾಕ್ಕೋಬೇಕು. ಈ 2 ಮಧ್ಯೆ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 2 ಲೂಪಿಂದ ಒಂದು ಸಾರಿ ಮತ್ತು 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋತಾ ಇದ್ದೀವಿ. ನೋಡಿ, ಈ ಗ್ಯಾಪಲ್ಲೇ ಕಂಬಗಳನ್ನ ಹಾಕೋತಾ ಹೋಗ್ಬೇಕು. ಇವಾಗ ಇಲ್ಲಿ 2 ಚೈನು ಮತ್ತು ಅದ್ರ ಪಕ್ಕ ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 1 ಚೈನ್ 2 ಚೈನ್ 3 ಚೈನ್ನ ಹಾಕಿ ಆ ಕಂಬಕ್ಕೆ ಪೀಕೋ ಫಾರ್ಮ್ ಮಾಡ್ತೀನಿ. ನೋಡಿ, ಇಲ್ಲಿ ಡಬಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡಿದ್ನಲ್ಲ, ಅದರ ಬ್ಯಾಕ್ ಸೈಡು ಈ 2 ಚೈನು ಮತ್ತು ಡಬಲ್ ಕ್ರೋಶೆಟ್ ಕಂಬದಿಂದ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಹೋಗಿ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ದಾರನ ತೆಗೆದು ಲಾಕ್ ಮಾಡಿಕೊಂಡೆ. ಆ ಡಬಲ್ ಕ್ರೋಶೆಟ್ ಕಂಬಕ್ಕೆ ಲಾಕ್ ಮಾಡಿಕೊಂಡೆ. ನೋಡಿ, ಈಗ ಪೀಕೋ ಫಾರ್ಮ್ ಆಯಿತು. ಮತ್ತೆ ಅದೇ ರೀತಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಈ ಸ್ಯಾರಿಗೆ ಹಾಕಿರ್ತೀವಲ್ಲ ಡಬಲ್ ಕ್ರೋಶೆಟ್ ಕಂಬ, ಆ ಕಂಬಗಳ ಮಧ್ಯದಿಂದ ದಾರನ ತಂದು 2 ಲೂಪಿಂದ ಒಂದು ಸಾರಿ ಮತ್ತು 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋತಾ ಇದ್ದೀನಿ. ನೋಡಿ, 2ನೇ ಡಬಲ್ ಕ್ರೋಶೆಟ್ ಕಂಬ ಆಯಿತು. 2ನೇ ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 1 ಚೈನ್ 2 ಚೈನ್ 3 ಚೈನ್ನ ಹಾಕಿ ಆ ಕಂಬಕ್ಕೆ ಲಾಕ್ ಮಾಡ್ತೀನಿ. ಆ ಕಂಬದ ಬ್ಯಾಕ್ ಸೈಡಿಂದ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ತಾಯಿದ್ದೀನಿ. 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೊಂಡೆ. ನೋಡಿ, ಪೀಕೋ ಫಾರ್ಮ್ ಆಯಿತು. ಪೀಕೋ ಫಾರ್ಮ್ ಆದಮೇಲೆ ಮತ್ತೊಂದು ಡಬಲ್ ಕ್ರೋಶೆಟ್ ಕಂಬನ ಸ್ಟಾರ್ಟಿಂಗಲ್ಲಿ 2 ಚೈನು ಮತ್ತು ಡಬಲ್ ಕ್ರೋಶೆಟ್ ಕಂಬ ಹಾಕೊಂಡಿರ್ತೀವಲ್ಲ, ಅದೇ ಗ್ಯಾಪಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 3 ಚೈನ್ನ ಹಾಕ್ಕೊಂಡು ಆ ಕಂಬದ ಬ್ಯಾಕ್ ಸೈಡು ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ತಾಯಿದ್ದೀನಿ. ಇದನ್ನು ಪೀಕೋ ಅಂತ ಕರಿತೀವಿ. ಇಲ್ಲಿ ಪೀಕೋ ಫಾರ್ಮ್ ಆಗಿದೆ ನೋಡಿ, ಆ ಥರ. ಇವಾಗ 3 ಆಯಿತು. ಇವಾಗ 4ನೇ ಡಬಲ್ ಕ್ರೋಶೆಟ್ ಕಂಬ ಹಾಕೋತಾ ಇದ್ದೀನಿ. ಇಲ್ಲಿ ಆರ್ಚ್ ಕಂಬ ಬರ್ತಾವಲ್ಲ, ಅವೆಲ್ಲನೂ ಸ್ಟಾರ್ಟಿಂಗ್ ಹಾಕ್ಕೊಂಡಿರ್ತೀವಲ್ಲ ಡಬಲ್ ಕ್ರೋಶೆಟ್ ಕಂಬ ಮತ್ತು 2 ಚೈನು, ಅವೆರಡರ ಮಧ್ಯದಿಂದನೇ ಹಾಕೋಬೇಕು. ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 3 ಚೈನ್ನ ಹಾಕೋತಾ ಇದ್ದೀನಿ. 3 ಚೈನ್ನ ಹಾಕ್ಕೊಂಡು ಆ ಡಬಲ್ ಕ್ರೋಶೆಟ್ ಕಂಬದ ಬ್ಯಾಕ್ ಸೈಡ್ ಗ್ಯಾಪ್ ಇರುತ್ತಲ್ಲ, 3ನೇ ಪೀಕೋ ಡಿಸೈನ್ ಹಾಕ್ಕೊಂಡಿರ್ತೀವಲ್ಲ, ಆ ಕಂಬಕ್ಕೂ ಇವಾಗ 4ನೇ ಡಬಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡಿರ್ತೀವಲ್ಲ, ಆ 2 ಮಧ್ಯೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಇವಾಗ 5ನೇ ಡಬಲ್ ಕ್ರೋಶೆಟ್ ಕಂಬ, ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಅದೇ ಗ್ಯಾಪಲ್ಲಿ ಹೋಗಿ 2 ಲೂಪಿಂದ ಒಂದು ಸಾರಿ ಮತ್ತು 2 ಲೂಪಿಂದ ಒಂದು ಸಾರಿ ದಾರನ ತೆಗೆದು 3 ಚೈನ್ನ ಹಾಕಿ ಆ ಕಂಬಕ್ಕೆ ಲಾಕ್ನ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಟ್ಟು 5 ಕಂಬಗಳನ್ನ ಹಾಕೋತಾ ಇದ್ದೀನಿ, 5 ಡಬಲ್ ಕ್ರೋಶೆಟ್ ಕಂಬನ. ನೋಡಿ,
5 ಪೀಕೋ ಫಾರ್ಮ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ಆರ್ಚ್ ಎಲ್ಲೂ ಕೂರುತ್ತೆ ನೋಡ್ಕೊಳ್ಳಿ. ಸ್ಟ್ರೈಟಾಗಿ ಟೈಟಾಗಿ ಎಳ್ಕೊಬೇಡಿ, ಸ್ಟ್ರೈಟಾಗಿ ಅದು ಕರೆಕ್ಟಾಗಿ ಎಲ್ಲಿ ಕೂರುತ್ತೆ ನೋಡಿ ಅಲ್ಲಿಗೆ ನೀಡಲ್ನ ಹಾಕಿದಾರ ಅಂತಂದು 2 ಲೂಪಿಂದ ಒಂದು ಸಾರಿ ಮತ್ತು 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೊಳ್ಳಿ. ಇಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಂಡಾದ್ಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಿ ಅದ್ರ ಪಕ್ಕನೇ ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊಂಡಿದ್ನಲ್ಲ ಅದ್ರ ಪಕ್ಕನೇ ಯಾವುದೇ ರೀತಿ ಗ್ಯಾಪ್ ಕೊಡದೇ ಇರೋ ರೀತಿ ಅಲ್ಲೇ ನೀಡಲ್ನ ಹಾಕಿ ನೀಡಲ್ ಮೇಲೆ 3 ಲೂಪ್ ಇರುತ್ತೆ. ಆ 3 ಲೂಪಲ್ಲಿ 2 ಲೂಪಿಂದ ಒಂದು ಸಾರಿ ಮತ್ತು 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋತಾ ಇದ್ದೀನಿ. ಇದನ್ನು ನಾವು ಡಬಲ್ ಕ್ರೋಶೆಟ್ ಕಂಬ ಅಂತ ಕರಿತೀವಿ. ಇವಾಗ ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ನೋಡಿ ಇಲ್ಲಿ 2 ಡಬಲ್ ಕ್ರೋಶೆಟ್ ಕಂಬ ಇದೆ. 2 ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ 1 ಚೈನ್ 2 ಚೈನ್ನ ಹಾಕಿ ಮತ್ತೆ ಡಬಲ್ ಕ್ರೋಶೆಟ್ ಕಂಬಗಳು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಆ 2 ಡಬಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡಿದ್ವಲ್ಲ ಬಟ್ಟೆಗೆ ಆ 2 ಮಧ್ಯದಿಂದ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ಮತ್ತು 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೋಬೇಕು. ಇಲ್ಲಿ 2 ಚೈನ್ಗೆ ಪೀಕೋ ಇಲ್ಲ, ಅದು ಇವಾಗ ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊಂಡ್ವಲ್ಲ ಅದಕ್ಕೆ 3 ಚೈನ್ನ ಹಾಕಿ ಆ 2 ಚೈನು ಮತ್ತು ಕಂಬ ಆ 2 ಮಧ್ಯದಿಂದ ಈ ಡಬಲ್ ಕ್ರೋಶೆಟ್ ಕಂಬದ್ದು ಬ್ಯಾಕ್ ಸೈಡು ಗ್ಯಾಪ್ ಇರುತ್ತೆ ನೋಡಿ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. 2 ಲೂಪಿಂದ ಒಂದು ಸರಿ ದಾರನ ಎಳ್ಕೊಂಡು ಲಾಕ್ ಮಾಡ್ಕೊಂಡಾದ್ಮೇಲೆ ಅದೇ ರೀತಿ ಆ 2 ಕಂಬಗಳ ಮಧ್ಯದಿಂದ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊತಾ ಇದ್ದೀನಿ. 2ನೇ ಕಂಬನ ಹಾಕೋತಾ ಇದ್ದೀನಿ ಡಬಲ್ ಕ್ರೋಶೆಟ್ ಕಂಬನ 2 ಲೂಪಿಂದ ಒಂದು ಸರಿ ದಾರನ ತೆಕ್ಕೊಂಡು ಇವಾಗ ಮತ್ತೊಂದು 2ನೇ ಡಬಲ್ ಕ್ರೋಶೆಟ್ ಕಂಬ ಆಯಿತು. 2 ಚೈನ್ನ ಬಿಟ್ಟು 2 ಡಬಲ್ ಕ್ರೋಶೆಟ್ ಕಂಬ ಆಯಿತು. ಮೊದಲನೇದಕ್ಕೆ ಪೀಕೋ ಫಾರ್ಮ್ ಮಾಡ್ಕೊಂಡಿದ್ದೀವಿ. ಇವಾಗ 2ನೇದಕ್ಕೂ 3 ಚೈನ್ನ ಹಾಕಿ ಆ ಕಂಬದ ಬ್ಯಾಕ್ ಸೈಡು ಗ್ಯಾಪ್ ಇರುತ್ತೆ ನೋಡಿ, ಫಸ್ಟ್ನೇ ಕಂಬಕ್ಕೂ 2ನೇ ಕಂಬದ ಮಧ್ಯ ಆ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ಲೂಪಿಂದ ಒಂದು ಸರಿ ದಾರನ ತೆಕ್ಕೊಂಡೆ ನೋಡಿ. ಇಲ್ಲಿ ಪೀಕೋ ಫಾರ್ಮ್ ಆಯಿತು, 2 ಪೀಕೋ ಫಾರ್ಮ್ ಆಯಿತು. ಇವಾಗ 3ನೇ ಡಬಲ್ ಕ್ರೋಶೆಟ್ ಕಂಬ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಅದೇ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಸಾರಿ ಮತ್ತು 2 ಲೂಪಿಂದ ಒಂದು ಸಾರಿ ದಾರನ ತೆಕ್ಕೊಂಡಾದ್ಮೇಲೆ 1 ಚೈನ್ 2 ಚೈನ್ 3 ಚೈನ್ನ ಹಾಕಿ ಅದೇ ಕಂಬಕ್ಕೆ ಅದ್ರ ಬ್ಯಾಕ್ ಸೈಡು ಕಂಬದ ಹಿಂದೆ ಜಾಗ ಇರುತ್ತೆ ನೋಡಿ 2ನೇ ಕಂಬ ಮತ್ತು 3ನೇ ಕಂಬದ ಮಧ್ಯ ಅದೇ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಪೀಕೋ ಫಾರ್ಮ್ ಮಾಡ್ಕೋಬೇಕು. ನಾನಿಲ್ಲಿ ಒಂದೊಂದು ಆರ್ಚ್ಗೆ 5 ಪೀಕೋ ಬರೋ ರೀತಿ ಹಾಕೋತಾ ಇದ್ದೀನಿ ಕಂಬಗಳನ್ನ. ನೀವು 4 ಕಂಬನೂ ಹಾಕೋಬೋದು. ನೀವು ಗ್ಯಾಪ್ ಎಷ್ಟಿರುತ್ತೆ ನೋಡಿ 4 ಅಥವಾ 5 6 ಕಂಬದವರೆಗೂ ಹಾಕೋಬೋದು, ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ 3 ಚೈನ್ನ ಹಾಕಿ 4ನೇ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ. ಆ ಡಬಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡಿದ್ನಲ್ಲ ಅದಕ್ಕೇ ಲಾಕ್ ಮಾಡಿಕೊಂಡೆ ನೋಡಿ. ಪೀಕೋ ಫಾರ್ಮ್ ಆಯಿತು. ಇದು ಪೀಕೋ ಡಿಸೈನ್ ಬರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಒಂದು ಲುಕ್ ಕೊಡುತ್ತೆ ಫ್ರೆಂಡ್ಸ್ ನೋಡಿ. ಅದೇ ಗ್ಯಾಪಲ್ಲಿ ನೀವು ಇಲ್ಲಿ ಡಬಲ್ ಕ್ರೋಶೆಟ್ ಸ್ಟಾರ್ಟಿಂಗ್ ಹಾಕೋತಿರಲ್ಲ ಅಲ್ಲಿ ಯಾವ ಲೆಂತ್ಗೆ ಹಾಕ್ಕೊಂಡಿರ್ತೀರ ಆ ಲೆಂತಲ್ಲಿ ಕಂಬಗಳನ್ನ ಇಡಿಸುತ್ತೆ. ನಾನಿಲ್ಲಿ ಒಟ್ಟು 5 ಕಂಬಗಳನ್ನ ಹಾಕ್ಕೊಂಡು 5 ಪೀಕೋ ಡಿಸೈನ್ನ ಹಾಕ್ಕೊಂಡಿದ್ದೀನಿ. 2 ಚೈನ್ನ ಬಿಟ್ಟು 5 ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮೇಲ್ಗಡೆ ಕಂಬಗಳನ್ನ ಹಾಕೋತೀವಲ್ಲ ಅಲ್ಲಿ 2 ಚೈನ್ನ ಕೌಂಟ್ ಮಾಡೋಂಗಿಲ್ಲ ನೋಡಿ. ಇವಾಗ 5 ಪೀಕೋ ಫಾರ್ಮ್ ಆಯಿತು. ಅದಾದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಸ್ಟ್ರೈಟಾಗಿ ಬಟ್ಟೆಗೆ ಎಲ್ಲಿ ಕೂರುತ್ತೆ ನೋಡ್ಕೊಳ್ಳಿ. ತುಂಬ ಲೂಸು ಬೇಡ, ಟೈಟು ಬೇಡ. ಟೈಟ್ ಆದರೆ ಎಲ್ಲ ಸುಕ್ಕಲು ಬಂದಂಗೆ ಆಗುತ್ತೆ, ಅದರಿಂದ ಎಲ್ಲೂ ಕೂರುತ್ತೆ ನೋಡಿ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 3 ಲೂಪ್ ಇರುತ್ತೆ. ಆ 3 ಲೂಪಲ್ಲಿ 2 ಲೂಪಿಂದ ಒಂದು ಸಾರಿ ಮತ್ತು 2 ಲೂಪಿಂದ ಒಂದು ಸಾರಿ ದಾರನ ಎಳ್ಕೋಬೇಕು. ಇವಾಗ ಒಂದು ಡಬಲ್ ಕ್ರೋಶೆಟ್ ಕಂಬ ಆಯಿತು. ಇವಾಗ ಮತ್ತೊಂದು ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ಅದ್ರ ಪಕ್ಕನೇ ಜಾಗ ಏನು ಬೇಡ, ಅದ್ರ ಪಕ್ಕನೇ ಮತ್ತೊಂದು ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ನಿಮಗೇನಾದರೂ ಅಕಸ್ಮಾತ್ ಕುಚ್ಚು ಬೇಕು ಅಂದರೆ ಇಲ್ಲಿ ಆರ್ಚ್ ಆದಮೇಲೆ ಡಬಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡೆ ನೋಡಿ 2,
ಅದ್ರ ಬದಲು ಬಟ್ಟೆಗೆ ಲಾಕ್ ಮಾಡಿಕೊಂಡು ಅದಾದಮೇಲೆ 5 ಚೈನ್ನ ಹಾಕಿ ಮತ್ತೆ 5 ಚೈನ್ನ ಲಾಕ್ ಮಾಡಾದಮೇಲೆ ಮತ್ತೆ 2 ಚೈನ್ ಹಾಕಿ ಅದು 2 ಚೈನ್ ಆದಮೇಲೆ ಸ್ಟಾರ್ಟಿಂಗ್ ಹಾಕೊಂಡ್ವಲ್ಲ ಅದೇ ರೀತಿ 2 ಚೈನು, 1 ಡಬಲ್ ಕ್ರೋಶೆಟ್ ಕಂಬ, ಆ 2 ಮಧ್ಯದಿಂದ ಆರ್ಕ್ನ ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು. ಏನಾದರೂ ಅಕಸ್ಮಾತ್ ನಮಗೆ ಕುಚ್ಚು ಇಷ್ಟ ಅನ್ನೋರಿದ್ದರೆ ಇದೇ ಡಿಸೈನ್ಗೆ ಕುಚ್ಚನ್ನ ಕಟ್ಕೋಬೋದು, ಅಥವಾ ಬೀಡನ್ನ ಹಾಕ್ಕೋಬೋದು. ಅಂದರೆ ಇದರಲ್ಲಿ ಬೀಡನ್ನು ಕೂಡ ಇನ್ಸರ್ಟ್ ಮಾಡ್ಕೋಬೋದು. ಈ ಕಂಬಗಳು ಬರುತ್ತಲ್ಲ ಅಲ್ಲಿಗೆ ಬೀಡನ್ನ ಹಾಕೋಬೋದು. ನೋಡಿ, ಆ 2 ಕಂಬಗಳ ಮಧ್ಯ 2 ಚೈನ್ ಹಾಕಿ 2 ಚೈನ್ ಆದಮೇಲೆ ಆ 2 ಕಂಬಗಳ ಮಧ್ಯ 1 ಡಬಲ್ ಕ್ರೋಶೆಟ್ ಕಂಬ ಮಾಡಿಕೊಂಡು ಒಂದು ಪೀಕೋ ಫಾರ್ಮ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೊಂದು ಡಬಲ್ ಕ್ರೋಶೆಟ್ ಕಂಬನ ಹಾಕಿ 3 ಚೈನ್ನ ಹಾಕಿ ಪೀಕೋ ಫಾರ್ಮ್ ಮಾಡ್ಕೊತೀನಿ. ಇದೇ ರೀತಿ ನಾನು ಕಂಟಿನ್ಯೂ ಮಾಡ್ಕೊತಾ ಹೋಗ್ತೀನಿ. ನಿಮಗೆ ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿ ಕಾಣಿಸುತ್ತೆ ಅಂತ. ನೋಡಿ, ಈ ರೀತಿ ಕಾಣಿಸುತ್ತೆ. ನಾನು ತೋರಿಸ್ತೀನಿ ಸ್ವಲ್ಪ ದೂರ ಹಾಕಿ ಯಾವ ರೀತಿ ಕಾಣಿಸುತ್ತೆ, ಕುಚ್ಚಿಲ್ದೇನೆ ಯಾವ ರೀತಿ ಕಾಣಿಸುತ್ತೆ ಅಂತ. ನೋಡಿ, ಈ ರೀತಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಕುಚ್ಚಿಲ್ದೇನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಒಂಥರ ಲುಕ್ ಕೊಡ್ತಾ ಇದೆ ಅದು. ನೀವು ಸ್ಯಾರಿ ಯಾವ ಕಲರ್ ಕಾಂಬಿನೇಷನ್ ಇದೆ ಆ ಕಲರಲ್ಲಿ ಹಾಕೋಬೋದು. ನಿಮ್ಗೇನಾದರೂ ಕುಚ್ಚು ಬೇಕು ಅಂದರೆ ಈ ಆರ್ಚ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡಿ ಅಲ್ಲಿ 5 ಚೈನ್ನ ಹಾಕಿ ಕುಚ್ಚನ್ನ ಕೂಡ ಕಟ್ಕೋಬೋದು. ನೋಡಿ, ಬ್ಯಾಕ್ ಸೈಡಿಂದ ಈ ರೀತಿ ಕಾಣಿಸ್ತಿದೆ. ಬ್ಯಾಕ್ ಸೈಡಿಂದನೂ ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ಯಾರಿಗೆಲ್ಲ ಕುಚ್ಚು ಬೇಡ ಮತ್ತು ಬೀಡ್ಸ್ ಇಷ್ಟ ಆಗಲ್ಲ ಅನ್ನೋರು ಇರ್ತಾರಲ್ಲ ಅವರೆಲ್ಲ ಇದನ್ನು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ಡಿಸೈನ್ಗೆ ನೀವು 350ಇಂದ 400ವರೆಗೂ ಚಾರ್ಜ್ ಮಾಡ್ಬೋದು. ಅದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ಮಾಡ್ಕೋಬೋದು. ಅರೌಂಡ್ 400ವರೆಗೂ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ಪ್ಲೀಸ್. ಇಷ್ಟ ಆಗಿದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.